ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ. ಕಾನೂನು ಮೀರಿ ಮಗುವನ್ನ ದತ್ತು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸೋನು ಗೌಡ ಮನೆಯಲ್ಲಿ ಅಕ್ರಮವಾಗಿ ಮಗುವನ್ನ ಇರಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಮಗುವನ್ನ ಪ್ರಚಾರಕ್ಕೆ ಅಂತ ಹೇಳಿ ಇವರು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಗು ದತ್ತುವನ್ನ ಪಡೆದುಕೊಂಡಿರುವಂತಹ ಬಗ್ಗೆ ಟ್ರೋಲ್ ಆಗಿತ್ತು. ಮಕ್ಕಳ ಹಕ್ಕು ಕಸಿದುಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ಅಕ್ರಮವಾಗಿ ದತ್ತು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು. ಸಿಂಪತ್ತಿ ಗಿಟ್ಟಿಸಿಕೊಂಡು ಪ್ರಚಾರವನ್ನ ಪಡಿಬೇಕು ಅಂತ ಹೇಳಿ ಹಾಗಿದ್ರೆ ಮುಂದಾಗಿದ್ರ ಸೋನು ಶ್ರೀನಿವಾಸ್ ಗೌಡ ಅವರು. ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಗುವಿನ ಪೋಷಕರನ್ನ ಸಂಪರ್ಕ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿರುವಂತದ್ದು. ಕಾನೂನು ಮೀರಿ ಮಗುವನ್ನ ದತ್ತು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸೋನು ಗೌಡ ಮನೆಯಲ್ಲಿ ಅಕ್ರಮವಾಗಿ ಮಗುವನ್ನ ಏರಿಸಿಕೊಂಡಿದ್ರು ಅನ್ನುವಂತಹ ಆರೋಪ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅರೆಸ್ಟ್ ಮಾಡಲಾಗಿರುವಂತದ್ದು. ಕಾನೂನು ಮೀರಿ ಮಗುವನ್ನ ದತ್ತು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಇನ್ನು ಬಾಲ ನ್ಯಾಯ ಕಾಯ್ದೆ 75-74 ಇನ್ನು ಐಪಿಸಿ 370-317 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸೋನು ಗೌಡ ಮನೆಯಲ್ಲಿ ಅಕ್ರಮವಾಗಿ ಮಗುವನ್ನ ಇರಿಸಿಕೊಂಡಿದ್ರು. ಮಗುವನ್ನ ಪ್ರಚಾರಕ್ಕೆ ಅಂತ ಹೇಳಿ ಬಳಸಿಕೊಂಡಿರುವಂತದ್ದು. ಈ ಸಂಬಂಧವಾಗಿ ದೂರು ದಾಖಲಾಗಿರುವಂತದ್ದು. ಬಾಲ ನ್ಯಾಯ ಕಾಯ್ದೆ 75-74 ಇನ್ನು ಐಪಿಸಿ 370-317 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಮಗುವನ್ನ ಪ್ರಚಾರಕ್ಕೆ ಅಂತ ಹೇಳಿ ಬಳಸಿಕೊಂಡಿದ್ದಾರೆ ಅನ್ನುವಂತಹ ದೂರು ಕೂಡ ಇರುವಂತದ್ದು. ಮಕ್ಕಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ಈಗಾಗಲೇ ನಡೆಸಿರುವಂತದ್ದು. ಅರೆಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನ ದತ್ತು ಪಡೆದುಕೊಂಡಿರುವಂತಹ ಬಗ್ಗೆ ಕೂಡ ಈಗಾಗಲೇ ಟ್ರೋಲ್ ಆಗಿತ್ತು. ಮಕ್ಕಳ ಹಕ್ಕನ್ನ ಕಸಿದಿರುವಂತಹ ಗಂಭೀರ ಆರೋಪ ಇದೆ ಇವರ ವಿರುದ್ಧವಾಗಿ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ಅಕ್ರಮವಾಗಿ ದತ್ತು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಸಿಂಪತ್ತಿ ಗಿಟ್ಟಿಸಿಕೊಂಡು ಪ್ರಚಾರಕ್ಕೆ ಅಂತ ಹೇಳಿ ಬಳಸಿಕೊಳ್ಳಲು ಇವರು ಮುಂದಾಗಿದ್ರ ಹಾಗಿದ್ರೆ ಸೋನು ಶ್ರೀನಿವಾಸ್ ಗೌಡ ಅಂತ ಹೇಳಿ. ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು.